ರಾಮನ್ನ, ಒಕ್ಕಲಿಗ ಮುದ್ದನ್ನ, ಸೂಳೆ ಸಂಕವೇ, ಕುಂಬಾರ್ ಗೊಂಡಯ್ಯ, ಅರಳೆಯ ನೂಲಿಯ ಚಂದಯ್ಯ, ಮಡಿವಾಳ ಮಾಚಯ್ಯ. ಆಹಾ ಆಹಾ, ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಳನಳಿಸುತ್ತಿದೆ ಸದಾ. ಶರಣರು ಸುವಿಚಾರಗಳಿಂದ ಕೂಡಿದ ವಚನಗಳ ಸಾರವು ಪ್ರತಿಧ್ವನಿಸುತ್ತಿದೆ ಸದಾ. ಭಕ್ತಿ ಭಾವ ವೈರಾಗ್ಯದ ಸಮಾಗಮವಾಗುತ್ತಿದೆ ಸದಾ. ಇದಕ್ಕೆಲ್ಲದಕ್ಕೂ ಕಾರಣ ಮಹಾಮಹಿಮ ಸಂಗನ ಬಸವಣ್ಣ, ಮಹಾಮಹಿಮ ಸಂಗನ ಬಸವಣ್ಣ. ಎನಗೆಯೂ ಗುರು ನಿಮಗೆಯೂ ಗುರು, ಎನಗೆಯೂ ಗುರು ನಿಮಗೆಯೂ ಗುರು. ಜಗವೆಲ್ಲದಕ್ಕೂ ಗುರು ಕಾಣ ಗುಹೇಶ್ವರ, ಜಗವೆಲ್ಲದಕ್ಕೂ ಗುರು ಕಾಣ ಗುಹೇಶ್ವರ. ಈ ಜಗದ ಜ್ಯೋತಿ ನಮ್ಮೆಲ್ಲರ ಸೌಭಾಗ್ಯ, ಈ ಜಗದ ಜ್ಯೋತಿ ನಮ್ಮೆಲ್ಲರ ಸೌಭಾಗ್ಯ. ಭುವನದ ಭಾಗ್ಯ ಬಸವಣ್ಣ, ಭುವನದ ಭಾಗ್ಯ ಬಸವಣ್ಣ, ಭುವನದ ಭಾಗ್ಯ ಬಸವಣ್ಣ. ಇದು ನಿಮಗೆ ಎಲ್ಲ ಶರಣ ಶರಣರ ಪರವಾಗಿ ಶರಣ ಶರಣಾರ್ಥಿಗಳು. ಆಹೇ ಪ್ರಿಯ ಚನ್ನಬಸವಣ್ಣ, ಇಂದು ಅನುಭವ ಗೋಷ್ಠಿಯಲ್ಲಿ ನಡೆಯಬೇಕಾದ ವಿಷಯವನ್ನು ಮಂಡಿಸುವಂತವರಾಗಿದೆ. ಯಾಕಾಗಲಲ್ಲದು ಪ್ರಭುದೇವ. ಆಹೇ ಶೂನ್ಯ ಸಂಪಾದನೆ ಸಾಧಕ ಎಂಬ ಪ್ರಭುದೇವರೇ, ಶರಣ ಶ್ರೇಷ್ಠರೇ, ಇನ್ನು ಅನುಭವ ಮಂಟಪದಲ್ಲಿ ವಿಷಯ ಮಂಡಿಸುವ ಪ್ರಥಮದಲ್ಲಿ ಒಂದು ಗಂಭೀರವಾದ ವ್ಯಾಜ್ಯವ ತಮ್ಮ ಅವಗಾಹನೆಗೆ ತರಲು ಕಾತುರನಾಗಿದ್ದೇನೆ ಪ್ರಭುದೇವ. ದಯವಿಟ್ಟು ಪರಾಮರಿಸಿ. ನಮಗಾವರಿಸಿದೆ ಆ ತಂಕದ ಭಾವ, ಆ ತಂಕದ ಭಾವ ಅದೇನಿದೆ ಎಂದು ಬೇಗನೆ ಅರುವಂತವನಾಗು. ಹಾಗೇ ಆಗಲಿ ಪ್ರಭುದೇವ. ಈ ನೂಲಿ ಚಂದಯ್ಯನವರು ತಮ್ಮ ಅಂಗದ ಮೇಲೆ ಲಿಂಗವಿಲ್ಲದೆ ಬಂದಿರುವರು. ಕೇಳಿದರೆ ಕೆರೆಯಲ್ಲಿ ಹುಲ್ಲು ತೊಳೆಯುವಾಗ ಜಾರಿ ಬಿಟ್ಟೆಂದು ಹೇಳುತ್ತಿದ್ದಾರೆ. ಇದು ಸರಿಯೇ ಅಲ್ಲಮ್ಮ ಪ್ರಭುವೇ? ಆಹೇ ಚಂದಯ್ಯನವರೇ, ಅಲ್ಲಮ್ಮ ಪ್ರಭುದೇವ. ರುಚಿ ಬೇಕು, ಹಣ್ಣು ಬೇಡವೆಂತಾಗಲಿಲ್ಲವೇ ನಿಮ್ಮ ಮಾತು? ಯಾ ಪ್ರಭುದೇವ, ನಾನು ಬೇಕೆಂತ ಅದನ್ನು ಕಳೆದುಕೊಳ್ಳಿಲ್ಲ ಮಹಾಪ್ರಭು. ನಾನು ಕಾಯಕದಲ್ಲಿರುವುದು ನಾನುಡೆ, ಅದು ಎಲ್ಲೂ ಬಿಟ್ಟು ಹೋಗಿಬಿಟ್ಟಿದೆ. ಆದರೂ ಸಹ ಅದರ ಮೇಲಿನ ಭಕ್ತಿ ಹಿನ್ನೆಲೆಯಲ್ಲಿ ಮಾನವ ಕಾಯಕವನ್ನ ಬಿಟ್ಟು ಹುಡುಕಿದೆ 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 ಅನೇಕ ಸಮಯದವರೆಗೂ ಸಹ ಹುಡುಕಿದ ಪ್ರಭು. ಆದರೆ ಅದು ನನ್ನಿಂದ ದೂರವಾಯಿತು. ನಾನೇನು ಮಾಡಲಿ ಮಹಾಪ್ರಭು? ನನಗೆ ಆದರೆ ಇದಕ್ಕಿಂತಲೇ ಇಲ್ಲದ್ರೆ ನಾಯಕದ್ರ ಬಗ್ಗೆ ವಿಚಾರ ಮಾಡಲಿ. ಹಾಗಾಗಿ ಅದನ್ನು ಬಿಟ್ಟು ಬಿಟ್ಟೆ ಮಹಾಪ್ರಭು. ಲಿಂಗಕ್ಕಿಂತಲೂ ಕಾಯಕವೇ ಮುಖ್ಯವೆಂಬ ಈ ನಿನ್ನ ಮಾತು ಮೆಚ್ಚತಕ್ಕದ್ದೇ. ಆದರೆ ಲಿಂಗಾಂಗ ವಿಷಯದಲ್ಲಿ ಸಾಮಾನ್ಯರಿಗೆ ನಿಮ್ಮ ಮಾತು ಅರ್ಥವಾಗತಕ್ಕದಲ್ಲ, ಅಲ್ಲವೇ ಬಸವಣ್ಣನವರೇ? ಹೌದು ಮಹಾಪ್ರಭು. ಅಯ್ಯ ಚಂದಯ್ಯನವರೇ, ಅಯ್ಯ ಬಸವಣ್ಣನವರೇ, ನಾಸ್ತಿಕನು ದೇವರೇ ಇಲ್ಲವೆಂದು ನಿಮ್ಮನ್ನೇ ಆದರ್ಶವಾಗಿ ತೆಗೆದುಕೊಂಡರೆ ಅದು ಸತ್ಯದ